ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಪಲ್ಲಕ್ಕಿಯಲ್ಲಿ ವಧುವಿನ ಹೊತ್ತು ತರದ ಪಕ್ಕ ಪ್ರಬುದ್ಧಿಗಳು, ಬುದ್ಧಿಜೀವಿಗಳು, ಎಡಚರರು ಇದು ಗುಲಾಮಿ ಅಂದಾರು. ಅವರಿಗೇನು ಗೊತ್ತು ಭಾವನಾತ್ಮಕ ಕತೆ. ಒಮ್ಮೆ ಯೋಚಿಸಿ ನೋಡಿ. ಹಿಂದಿನ ಕಾಲದ ನೆನಪು ಮಾಡಿಕೊಳ್ಳಿ. ಹಿಂದೆ ವಧು ನಡೆಸಿಕೊಂಡು ಬರ್ತಾ ಇರಲಿಲ್ಲ, ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬರ್ತಾ ಇದ್ರು. ಇದು ಕೇವಲ ಸಂಪ್ರದಾಯವಲ್ಲ, ಹೆಣ್ಣಿನ ಗೌರವದ ಸೂಚನೆ. ವಧು ನಕ್ಕು ನಲಿದು ತಂದೆ ತಾಯಿ ಜೊತೆ ಬೆಳೆದು ತಾಯಿಯ ಮಡಿವೆ ಅವಳ ತವರು ಜಗತ್ತು. ಮದುವೆ ಬಾಲ್ಯದ ಮನೆ ಬಿಟ್ಟು ಹೊರಡುವ ಕ್ಷಣ, ಹೊಸ ಜನ, ಹೊಸ ಮನೆ. ವಧು ಭಾವನಾತ್ಮಕ ತೊಳಲಾಟದಲ್ಲಿ ಕಣ್ಣೀರು, ಹೃದಯದ ಬಡಿತ, ಅನಿಶ್ಚಿತೆಯ ಭವಿಷ್ಯದ ಚಿಂತೆ. ಆದರೆ ಪಲ್ಲಕ್ಕಿಯಲ್ಲಿ ಮಗಳೇ ನೀನು ಒಂಟಿಯಲ್ಲ. ಹುಟ್ಟಿದ ಮನೆ ಬಿಟ್ಟು ಹೊರಟಲು, ಕಟ್ಟಿಕೊಳ್ಳುವ ಮನೆ ಸೇರಿದರೂ ನಿನ್ನ ಜೊತೆ ನಾವಿದ್ದೇವೆ ಎನ್ನುವ ತಂದೆ ತಾಯಿಗಳ ಭರವಸೆ, ಸಮಾಜ ಇದೆ ಎನ್ನುವ ಮತ್ತೊಂದು ಭರವಸೆಯ ದ್ಯೋತಕ ಪಲ್ಲಕ್ಕಿ ಉತ್ಸವ. ಇಂಥ ಸಮಯದಲ್ಲಿ ಸಮಾಜವು ಏನು ಹೇಳುತ್ತೆ ಗೊತ್ತಾ? ನೀನು ಒಂಟಿಯಾಗಿ ನಡಿಬಾರದು, ನಿನ್ನೊಟ್ಟಿಗೆ ಹೆಜ್ಜೆ ಸೇರಿಸಲು ನಾವಿದ್ದೇವೆ ಎನ್ನುವ ಭರವಸೆ. ಕಾಲ ಬದಲಾಗಿದೆ. ಈಗ ಪಲ್ಲಕ್ಕಿಯೂ ಬೇಡ, ತಂದೆ ತಾಯಿಯೂ ಬೇಡ. ಪ್ರೀತಿಯ ಅಮಲೇರಿ ಕತ್ತಲಲ್ಲಿ ಕಳೆದು ಹೋಗ್ತಿದ್ದಾನೆ. ವಧುವಿಗೊಂದು ಭರವಸೆ ಕೊಡುವ ಉದ್ದೇಶಕ್ಕಾಗಿ ಪಲ್ಲಕ್ಕಿಯಲ್ಲಿ ಹೊತ್ತು ತಂದರು. ಪಲ್ಲಕ್ಕಿಯಲ್ಲಿ ಗೌರವದಿಂದ ಕರೆತಂದು ವರನ ಮನೆಯವರಿಗೆ ಇಂಡೈರೆಕ್ಟ್ ಆಗಿ ಎಚ್ಚರಿಕೆಯ ಸಂದೇಶವೂ ಇದರಲ್ಲಿ ಇದೆ. ಇದು ಏನು ಹೇಳುತ್ತೆ ಗೊತ್ತಾ? ಅವಳು ಹೊರೆ ಅಲ್ಲ, ಮನೆಗೆ ಬರುತ್ತಿರುವ ಮಹಾಲಕ್ಷ್ಮಿ. ಅವಳು ನೆಲದಲ್ಲಿ ನಡೆಯುವ ಸಾಮಾನ್ಯ ಹೆಣ್ಣಲ್ಲ, ಹೊತ್ತು ತರಬೇಕಾದ ಮೂಲ್ಯ ಜೀವ. ಪಲ್ಲಕ್ಕಿ ಎಂದರೆ ಕೇವಲ ಮರದ ತೊಟ್ಟಿಲಲ್ಲ, ಅದು ತಂದೆಯ ಪ್ರೀತಿ, ತಾಯಿಯ ಕಣ್ಣೀರು, ತಾಯಿಯ ಮಮತೆ, ಅದು ಸಮಾಜದ ಭರವಸೆ. ನಾವು ಇದ್ದೇವೆ ಮಗಳೇ, ನೀನು ಒಂಟಿಯಲ್ಲ ಎನ್ನುವ ಸ್ಪಷ್ಟ ಸಂದೇಶ. ಇಂದು ಕಾರಲ್ಲಿ ಬರ್ತಾಳೆ ವಧು, ಆದರೆ ಪಲ್ಲಕ್ಕಿಯಲ್ಲಿ ಬಂದ ಗೌರವ, ಭಾವನೆ, ಮೌಲ್ಯ ಇಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತ. ಯಾಕೆಂದರೆ ಅದು ಸಂಪ್ರದಾಯವಲ್ಲ, ಒಂದು ಹೆಣ್ಣಿನ ಮೌಲ್ಯದ ಪ್ರಕಟ. ಹಿಂದಿನ ಕಾಲದಲ್ಲಿ ಮದುವೆ ಸಮಯದಲ್ಲಿ ಒಂದು ಪಲ್ಲಕ್ಕಿಯಲ್ಲಿ ಕಳುತ್ತಿದ್ದ ಸಂಪ್ರದಾಯದ ಹಿಂದೆ ಹಲವಾರು ಸಾಮಾಜಿಕ, ಸಾಂಸ್ಕೃತಿಕ, ಪ್ರಾಯೋಗಿಕ ಕಾರಣವೂ ಇದೆ. ವಧು ಮಹಾಲಕ್ಷ್ಮಿ ರೂಪವೆಂದು ಪರಿಗಣಿಸಲಾಗ್ತಿತ್ತು. ಆಕೆ ಭೂಮಿ ಮೇಲೆ ನಡೆಯಲು ಬಿಡದೆ ಅತ್ಯಂತ ಗೌರವದಿಂದ ರಾಜಕುಮಾರಿಯಂತೆ ಪಲ್ಲಕ್ಕಿಯಲ್ಲಿ ಹೊತ್ತು ತರುವುದು ಒಂದು ಪದ್ಧತಿಯಾಗಿತ್ತು. ರಕ್ಷಣೆ, ಸುರಕ್ಷತೆ ಉದ್ದೇಶ. ಹಿಂದಿನ ಕಾಲದಲ್ಲಿ ರಸ್ತೆಗಳು ಸರಿ ಇರ್ತಿರಲಿಲ್ಲ, ರಸ್ತೆಗಳೇ ಇರ್ತಿರಲಿಲ್ಲ. ಕಾಡುಬೇಡು ದಾರಿಯಲ್ಲಿ ಸಾಗಬೇಕಾಗ್ತಿತ್ತು. ವಧುವಿನ ಆಭರಣ, ಆಕೆಯ ಸುರಕ್ಷತೆ, ಪಲ್ಲಕ್ಕಿ ಸುರಕ್ಷಿತ ಮಾರ್ಗವಾಗಿತ್ತು. ಊರಿನಿಂದ ಮತ್ತೊಂದು ಊರಿಗೆ ವಧುವಿಗೆ ಹೋಗುವಾಗ ನಡೆದುಕೊಂಡು ಹೋಗುವುದು ಕಷ್ಟವಾಗ್ತಿತ್ತು. ಹಾಗಾಗಿ ವಧುವಿಗೆ ಆಯಾಸ ಆಗದಿರಲಿ ಎಂಬ ಕಾರಣಕ್ಕೆ ಪಲ್ಲಕ್ಕಿ ಬಳಸಲಾಗ್ತಿತ್ತು. ವಧು ಪರಕೀಯರ ಕಣ್ಣಿಗೆ ನೇರವಾಗಿ ಬೀಳಬಾರದೆಂಬ ಸಂಪ್ರದಾಯವೂ ಇತ್ತು. ಪಲ್ಲಕ್ಕಿ ಪರದೆ ವಧುವಿಗೆ ಅಗತ್ಯವಿರುವ ಗೌಪ್ಯತೆ ನೀಡುತ್ತಿತ್ತು. ಪಲ್ಲಕ್ಕಿ ಕೇವಲ ಒಂದು ವಾಹನವಾಗಿರದೆ ಆ ಕುಟುಂಬದ ಅಂತಸ್ತು ಮತ್ತು ಶ್ರೀಮಂತಿಕೆ ಸಂಕೇತವೂ ಆಗಿತ್ತು. ಇಂದು ಕಾಲ ಬದಲಾದಂತೆ ಪಲ್ಲಕ್ಕಿ ಜಾಗ ಅಲಂಕೃತ ಕಾರುಗಳು ಆಕ್ರಮಿಸಿಕೊಂಡಿವೆ. ಆದರೂ ಕೆಲವು ಸಾಂಪ್ರದಾಯಿಕ ಪದ್ಧತಿ ಸಾಂಕೇತಿಕವಾಗಿ ಇಂದಿಗೂ ಕಾಣಬಹುದು. ಸ್ನೇಹಿತರೆ, ಕುಂದಾಪುರ, ಹಂಗಳೂರು ಶ್ರೀ ವೆಂಕಟಲಕ್ಷ್ಮಿ ಕಲ್ಯಾಣ ಮಂಟಪ, ಶ್ರೀಕೃಷ್ಣ ಸಭಾಗೃಹ ಸಂಪ್ರದಾಯಕ್ಕೂ ಬದ್ಧ, ಆಧುನಿಕತೆಗೂ ಸಿದ್ಧ ಎನ್ನುವ ಮನೋಭಾವ ಹೊಂದಿದ್ದರಿಂದ ಕಾರ್ಯಕ್ರಮಗಳಿಗೆ ವಿಶೇಷತೆ ಕೊಡುತ್ತಿರುವುದು ಸಂಪ್ರದಾಯ ಉಳಿಸುವ ಒಂದು ಸ್ವಾಗತಾರ್ಹ ಹೆಜ್ಜೆ. ಪಲ್ಲಕ್ಕಿ ಮದುವೆ ನಡೆದಿದ್ದು ಅಲ್ಲೇ. ನಿಮ್ಮ ಕಮೆಂಟ್ ಬರಲಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.